ಟೈಮ್ ನೋಡ್ರಿ ಕರೆಕ್ಟ್ 1:30 ಆಯ್ತು. ದಿನ 2 ಗಂಟೆಗೆ ಬರೋದು ಈ ದೊಡ್ಡ ಬರಾಕತ್ತಾನ ರೀ ಬ್ಯಾಸ್ಗೆ ಅಂತೇಳಿ ನಮ್ಮ ತನ್ನ ಮನೆ ಕರ್ಕೊಂಡು ಬಂದು ಎಕ್ಸಾಮ್ ಮುಗಿಯಾಕತ್ತವ್ರು. ಅವನು ಮುಗಿಯಾಕತ್ತಲ್ಲ ರೀ ಈಗ ನೋಡಿರಿ. ಇವ ಯಾಕೆ ಲೇ ಏ ಬಂಗಾರಿ ಸೀದಾ ಮುಖ ಕೆಳಗಡೆ ಮುಖ ಹಂಗೆ ಆಗದ ಏನು. ನಮ್ಮ ಮೇಡಮ್ ಅವರು ಇವರು ಮಕ್ಕೊಂಡಾರ್ರಿ, ರೆಸ್ಟ್ ಮಾಡಾಕತ್ತಾರ ಅವರು. ಈಗ ಪೇಷಂಟ್ ಆಗ್ಯಾರ ಅವ್ರು, ಆಲ್ಮೋಸ್ಟ್ ಪೇಷಂಟ್ ಇರ್ತಾರೆ, ಸ್ವಲ್ಪ ಜಾಸ್ತಿ ಪೇಷಂಟ್ ಆಗ್ಯಾರು. ಬಿಸಿಲು ಬಂದು ಹೊರಗಡೆ ಏನು ಕೆಲಸ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ, ಹೊರಗಡೆ ಇಡೋಕ್ಕಾಗಂಗಿಲ್ಲ ಬಿಸಿಲಿಗೆ. ನೋಡಿರಿ ಹರಣ ಹೊಡ್ಯಾಕತ್ತೈತಿ ಬಿಸಿಲು. ಅಡುಗೆ ಮನೆ ಈಗ ಸ್ವಲ್ಪ ತರಕಾರಿ ತೊಗೊಂಡು ಬಂದಿರಿ. ಮತ್ತು ಸ್ಪೆಷಲ್ ಏನಂದ್ರೆ ಟಮಾಟೆಕಾಯಿ ತೊಗೊಂಬಂದಿನಿ, ಚಟ್ನಿ ಮಾಡ್ಬೇಕು. ನಮ್ಮ ಮೇಡಮ್ಗೆ ಫುಲ್ ನೆಗಡಿ ಜೋರಾಗ್ಬಿಟ್ಟೈತೆ ರೀ. ನೆಗಡಿ ಕಫ ಕೆಮ್ಮು ಬ್ಯಾಸೆ ನೆಗಡಿ ಬಂದೈತೆ ನೋಡಿರಿ. ಬ್ಯಾಸೆ ನೆಗಡಿ ಬಂದೈತಿ. ಏನು ಮಾಡಿಟ್ಟಾರು, ರೈಸ್ ರೆಡಿ ಇರ್ಬೇಕು ಇಲ್ಲಿ. ರೈಸ್ ರೆಡಿ ಐತಿ. ಈ ಕಡೆ ಬ್ಯಾಳಿ ಕುದಿಸಿಟ್ಟಾರು. ಇದಕ್ಕೆ ನಾವು ಒಗ್ಗರಣೆ ಕೊಡ್ಬೇಕು ರೀ. ಅಂದ್ರೆ ಇದೇನಿದೆ ಬ್ಯಾಳಿ ಮನ್ಯಾಗಿನ ಬ್ಯಾಳಿ ರೀ, ಹಂಗಾಗಿ ಸ್ವಲ್ಪ ತೊಗರಿ ಬೇಳೆ ಸಿಪ್ಪಿ ಅದಾವು. ರೈಸ್ ಆಗೈತಿ. ಇದಕ್ಕೊಂದು ಸಾರು ಮಾಡಿದ್ರೆ ಕರೆಕ್ಟ್ ಆಗೈತಿ. ಸ್ವಲ್ಪ ಟಮಾಟೆ ಚಟ್ನಿ ಮಾಡ್ಬೇಕು ರೀ. ಮೇಡಮ್ ಅವ್ರಿಗೆ ಬಾಯಿ ಶುಗರ್ ಆಗತ್ತಿಲ್ಲ ಅಂತ ಕಾಯಿ ಸಿಕ್ಕಿತ್ತು. ಟಮಾಟೆ ಕಾಯಿ ಸಿಕ್ಕಾಗ ಮಾಡ್ಕೊಂಡು ತಿಂದ್ಬಿಡಿದ್ರಿ. ನಾವು ಒಂದು ತಾಸು ಊಟ ಮಾಡಿ ಅಡ್ಡಾಗಿ ರೆಸ್ಟ್ ಮಾಡ್ಕೊಂಡು ವಾಪಸ್ ಅಂಗಡಿಗೆ ಹೋಗ್ಬೇಕು ರೀ. ಇಷ್ಟು ಕೆಲಸ. ಒಗ್ಗರಣೆ ರೆಡಿ ಮಾಡ್ಕೊಂಡ್ರಿ. ಎಣ್ಣೆ ಕಾದೈತಿ ಚಟಪಟ ಅಂತೇಳಿ ಒಗ್ಗರಣೆ ಚೊರ ಅನಿಸ್ಬಿಟ್ರೆ ಸಾರು ರೆಡಿ ಆಗಿಬಿಡುತ್ತೆ ರೀ ಕೇವಲ 1 ನಿಮಿಷದಲ್ಲಿ. ಸ್ವಲ್ಪ ಬೇಳೆ ಹಾಕೊಂಡ್ರಿ. ಇದ್ರಾಗ ಎಣ್ಣೆ ಒಳಗನ ಉಪ್ಪು ಖಾರ ಅರಿಶಿನ ಹಾಕೊಂಡ್ರೆ ಕಲರ್ ಬರುತ್ತೆ ಸ್ವಲ್ಪ. ಸಾರು ಕಲರ್ಫುಲ್ಲಾಗಿ ಬರ್ತೈತೆ. ಎಣ್ಣೆ ಒಳಗೆ ಹಾಕೊಂಡ್ಬಿಟ್ರೆ ಖಾರ. ನಮ್ಮ ಮೇಡಮ್ ಹೇಳಿದ್ರಿ, ಇದನ್ನು ಆಮೇಲೆ ಹಾಕ್ತೀನಿ ರೀ. ರೆಡಿ ಆತ್ರಿ. ಈಗ ರೆಡಿ ಆಯ್ತು. ಈ ಕಡೆ ಟಮಾಟಿಕಾಯಿ ಹುರ್ಕೊಂಡ್ರಿ. ಮಿಕ್ಸಿ ಹಾಕಿದ್ರೆ ಈ ಕಡೆ ಟಮಾಟೆ ಚಟ್ನಿ ರೆಡಿ ಆಗುತ್ತೆ. ಸಾರು ರೆಡಿ ಆಗುತ್ತೆ. ನನ್ನ ಮಕ್ಕಳು ಕುಸ್ತಿರಿ ಸೂಟಿ ಎಲ್ಲರಿಗೆ ನೋಡ್ರಿ. ಏನು ರೀ ಕಿತಾಪತಿ ಮಾಡ್ಕೊ ಅಂತ ಏನು ಮಾಡಾಕತ್ತೀರಿ? ಬಂದ ಏನಾರು ಒಟ್ಟು ಕಿತಾಪತಿ ಮಾಡ್ಕೊಂಡು ಇರ್ತಾರೆ. 2 ಗಂಟೆ ಆದ್ರೆ ಊಟ ಟೈಮ್ ಅಂತ ಅಡಿಗೆ ಮುಗಿಸ್ಬೇಕು. ಬಿಡ್ರಿಲೇ ಯಾರು ಮಾಡಿದ್ದ? ಏನು ಮಾತಿಲ್ಲ, ಅಷ್ಟೇ ಹೇಳ್ಕೊ. ಮಾತಿಲ್ಲ ಕತ್ತಿಲ್ಲ, ಏನು ಮಾತಾಡ್ಬೇಕು ಕಂದ ಹಂಗೆ ಇಲ್ಲ. ಬಿಡಿಸ ನಾವು ಇಂದು ಬಿಸಿಲಾಗ ಓಡಾಡಿ ತರಕಾರಿ ತಂದೆವು, ಬಂದೆವು, ಸಾರು ಒಗ್ಗರಣೆ ಕೊಟ್ಟೆವು, ಬಿಸಿ ಸಾರಿನೆಲ್ಲಕ್ಕೆ ಇಟ್ಟೆವು. ಮತ್ತು ಅದನ್ನು ನಾವೀಗ ಕ್ಲೀನ್ ಮಾಡಿದೆವು. ಇಷ್ಟಾದ್ರಿ. ತಿನ್ನೂರೇನೋ ಇಲ್ಲನೋ ಅಥವಾ ನಾನು ಮಾಡಿದ್ರೆ ಸರಿ ಎಲ್ಲ ಗೊತ್ತಿಲ್ಲ. ಏನಾಯ್ತಂತಂದ್ರೆ ಅದು ಇಕ್ಕಳ ಅದು ಗುಂಡಿರಿ. ಅದು ಗುಂಡಿಗೆ ಇಕ್ಕಳ ಹಿಡಾಕೋಗಿ ತಪ್ಪೈತದ. ಆಮೇಲೆ ಇವೊಂದು ಇರ್ತಲ್ಲ ನಮ್ಮ ಮಕ್ಕಳು ಹಸಿವು ಅಂತ ಅವನಾತನ, ಇವೊಬ್ಬ ಈ ಕಡೆ ಗುದ್ದರಾಗತನ. ಸ್ವಲ್ಪ ಆ ಕಡೆ ಚೆಲ್ಲಾಗ ನಾ ತಪ್ಪು ಮಾಡಿದ್ದು ನಾ ಖರೆ ರೀ. ಬಟ್ ಆ ಕಡೆ ಗಮನ ಕೊಡೋ ಹೋಗಿ ಗಬಕ್ಕಂತ ಬಿತ್ತು. ನನ್ನ ನೆಂಟರು ಸಾರು ಮಸ್ತ್ ಮಾಡ್ತಾನೆ ಗಂಡ, ಬಾಯಿ ರುಚಿ ಇಲ್ಲ ಅಂಥೇಳಿ ಮಾಡ್ಸಕ್ಕೆ ಹೇಳಿದ್ರು. ಪೇಷಂಟ್ ಆಗ್ಯಾರು. ಈಗ ಎದ್ದು ಬೌ ಅಂದರು. ಮೇಡಮ್ ಬರ್ರಿ ಅದು ಎಲ್ಲೇ ಹೋಗಿದ್ದೀನಿ ಗುಂಡಿ ಫಸ್ಟ್. ಒಂದೊಂದು ಲೀಟ್ರ್ ಹಾಲು ತಗೊಂಬಂದ ಹಾಲು ಕುದಿಸಿ ಡಬ್ರಿ ತೂತಾಗಿ ಹೋದ್ರೆ ನಾವೇನು ಅನ್ನಂಗಿಲ್ಲ. ಮಿಸ್ ಆಗಿ ಒಂದು ಗುಂಡಿ ಬಿದ್ದರೆ ಇಷ್ಟುದ್ದ
ಈಗ ಅದಿಲ್ಲ ಅಂದ್ರೆ ಮಾಡಕ್ಕೆ ಒಮ್ಮೆ ಇಟ್ಟಿನಿ. ಆಗಿತ್ತದ ಅವರು ಬಂದ್ಬಿಡ್ತಾರ ಮನುಷ್ಯ. ಆದ್ರಿಂದ ಚಲ್ಲಿ ನೀನು 3 ಸಲ ಚಲ್ಲಿ ಸಾರ ಅದ ಗುಂಡೆ ಮಾಡಿ ಇಕ್ಕಡೆ ಸರ್ವ ಸೇಮ್ ಜಾಗಕ್ಕೆ ಡಮ್ ಡಮ್ ಅನ್ಸಿದಿ. ಒಂದ್ಸಲ ತಿಳಿತಂದ ಅದು ಮುಟ್ಟೋದಿಲ್ಲ ಅಂದ. ನೀ ಅದನ್ನ ಯಾಕೆ ಗುಂಡಿ ಹೋಗಿ ಬರ್ಬೇಕು ಅವತ್ತ. ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ. ಸಂಜೆದು ಮಧ್ಯಾಹ್ನದ್ದು ಮತ್ತು ಮುಂಜಾನೆ ಮಣ್ಣೆ ತಿಕ್ಕಿದ್ದೆಲ್ಲ ಫುಲ್ ಪೇಷಂಟ್ ಆಗಿದೆ. ಮಲ್ಕೊಂಡ್ಬಿಟ್ಟಿದ್ದೆ ನಾನು ಧ್ವನಿನಾಗಿಲ್ಲ ನನಗೆ. ಅವ್ರು ಮಲ್ಕೊಂಡು ಯಜಮಾನ್ರು ಮಾಡಿದ್ರಲ್ರಿ ತಾನ ಅದು ಸಾರೆಲ್ಲ ಚಲ್ಲಿ ಅದ ಮತ್ತೆ ಚಟ್ನಿ ಹಚ್ಕೊಂಡು ಊಟ ಮಾಡಿದ್ವಿ ಮಧ್ಯಾಹ್ನಕ್ಕೆ. ಅಷ್ಟು ಬಣ್ಣ ಹಂಗಾಗಿದ್ದೆ ಬೆಳಗ್ಗಿದ್ದು ಮಧ್ಯಾಹ್ನದ್ದು ಅಷ್ಟು ಸೇರಿ ಬಣ್ಣ ತಿಕ್ಕಿದೆ, ಕಸ ಹುಡುಗಿದ್ದು, ಒಂದು ದೀಪ ಹಚ್ಚಿ ಹಂಗೆ ಹೊರಗೆ ಬಂದು ಕುತ್ಕೊಂಡಿದ್ದೀವಿ. ಕ್ಲೈಮೇಟ್ ಚೆಂದ ಐತೆ ಅಂತೇಳಿ ನೋಡ್ತಿರ್ಬೋದು. ಮಾಡಾಗೈತಿ, ಗಾಳಿನೇ ಬೀಸಿತ್ತು ಇಷ್ಟೊತ್ತು. ಈಗ ಸ್ವಲ್ಪ ಕಡಿಮೆ ಆಗೈತಿ. ಹಾಗಾಗಿ ಏನಾದರೂ ಬೇಕು ಅಂತಂದು ಚಹಾ ಬಿಸ್ಕೆಟ್ ಅಂತೇಳಿ ಕೇಳಿದೆ ಯಜಮಾನ್ರಿಗೆ. ಅವರು ಅರ್ಜೆಂಟಾಗಿ ವಾಶ್ರೂಮ್ ಬರೋದಿತ್ತು, ತೊಗೊಂಬಂದು ಕೊಟ್ಟು ಹೋದ್ರೆ ಚಹಾ ಬಿಸ್ಕೆಟ್ನ ತಿಂದು ಇಲ್ಲೇ ಕುಂತೀವಿ. ನಮ್ಮ ಅಂಗಡಿಯಾಗ 3 ಥರ ಬಿಸ್ಕೆಟ್ ಇರ್ತೈತಿ. ಅದ್ರೊಳಗೆ ಇದು ಹಾಗಾಗಿ ಏನಿಲ್ಲ ಕುಡಿದು ಕುಂತೀವಿ. ಇದೇನು ಮಳೆ ಬರ್ತಾ ಇಲ್ಲ ಗೊತ್ತಿಲ್ಲ. ಮಾತ್ರ ಭಾಳ ಆಗೈತಿ. ಮಳೆ ಬರ್ತೈತಿ ಏನು ಮಾಡ್ತೈತಿ ಪ್ರಾಬ್ಲಮ್ ಏನಾಗತ್ತೈತೆ ಗೊತ್ತ್ರಿ. ಗ್ಯಾಸ್ ಸಿಗೋದು ಅಂಗಡಿ ಬಂದ್ ಮಾಡೋದು ಪರಿಸ್ಥಿತಿ ಬಂದೈತಿ. ಗ್ಯಾಸ್ ಇಲ್ಲ ಅಂತ ಯಜಮಾನ್ರು ಎಷ್ಟು ಅಡ್ಡಾಡಕತ್ತಾರ. ಎಲ್ಲಿ ಗ್ಯಾಸ್ ತೊಗೊಂಡೋಗೋ ಗಾಡಿ ಸೌಂಡ್ ಕೇಳ್ತಾ ಬೆನ್ನತ್ತಿ ಹೋಗಿ ಕೇಳ್ತಾರೆ. ಒಂದು 500 ರೂಪಾಯಿದವ್ರಿಗೆ ಜಾಸ್ತಿ ಕೊಡ್ತೀವಿ ಅಂದ್ರೂ ಕೊಡಕ್ಕೆ ಇರಲ್ರಿ ಗ್ಯಾಸ್. ಹಾಗಾಗಿ ಅವ್ರು ಹೇಳ್ತಾರಂತ್ರಿ ಕಮರ್ಷಿಯಲ್ ಗ್ಯಾಸ್ 5 kg ಕೊಡ್ತೀವಿ, ಬೇಕಾದ್ರೆ ತೊಗೊಂಡು ಹೋಗ್ರಿ, ಎಲ್ರಿಗೂ ಸಾಲಿ ಅಂತೇಳಿ ಈ ಥರ ಮಾಡೀವಿ. ಈಗ 5 kg ಕೊಡ್ತೀವಿ ಅಂತ ಹೇಳ್ತಾರಂತ. ಈ ಬಿಸ್ನೆಸ್ ಮಾಡೋರಿಗೆ 5 kg 2 ದಿನ ಬರಲ್ರಿ. 5 kg ಸಿಲಿಂಡ್ರ್ ಅದಕ್ಕೆ 1500 ರೂಪಾಯಿ ಅಂತ ಹೇಳ್ತಾರಂತ. ಹಾಗಾಗಿ ಏನು ಮಾಡೋದು, ದುಡ್ಕೊಂತಿದ್ದೇವೆ ಅಂದ್ರೆ ಈ ಥರ ಪರಿಸ್ಥಿತಿ ಬಂದೈತಿ ಅಂತೇಳಿ ಭಾಳ ಟೆನ್ಷನ್ ಮಾಡ್ಕೊಂಬಿಟ್ರೆ ಅವರು. ನಾನು ಅಂದೆ ಅಂದ್ರೆ ಒಂದು ಎಕ್ಸ್ಟ್ರಾ ಐತ್ರಿ ನಮ್ಮ ಅಂಗಡಿಯಾಗ. ಈಗ ನಾವು 15 kg ತೊಗೊತೀವಿ ಅಂದರೆ ಕಮರ್ಷಿಯಲ್ ಗ್ಯಾಸು ಅವರಿಗೆ ಒಂದು ವಾರನೂ ಬರೋಲ್ಲ ನಮ್ಮ ಅಂಗಡಿಯಾಗ. ಎನಿ ಟೈಮ್ ಮಾಡೇ ಇರ್ತಲ್ಲ ರೀ ಗ್ಯಾಸ್. ಹಾಗಾಗಿ ಫ್ರೆಶ್ ಚಹಾ ಇರುತ್ತಲ್ಲ, ಎನಿ ಟೈಮ್ ಮಾಡೇ ಇರುತ್ತೆ. ಎಕ್ಸ್ಟ್ರಾ ಇದ್ದದ್ದು ಮುಗ್ದೋ. ಈಗ ನಾನು ಅಂದೆ ನಮ್ಮ ಮನೆಗೆ ತೊಗೊರ್ಬೇಕಾದ್ರೆ ನಮ್ಮ ಮನೆಗೆ ಯೂಸ್ ಮಾಡೋ ಗ್ಯಾಸ್ ಅಲ್ರಿ, ಅದು ತೊಗೊರಿ ಅಂತಂದ್ರೆ ಅದು ಲೀಗಲ್ ಅಲ್ಲ ಅಂತಾರೆ. ಅಂಗಡಿ ಒಳಗೆಲ್ಲ ಮನೆ ಗ್ಯಾಸ್ನ ಯೂಸ್ ಮಾಡೋಕ್ಕೆ ಬರಲ್ಲ, ಕಮರ್ಷಿಯಲ್ ಗ್ಯಾಸ ಯೂಸ್ ಮಾಡ್ಬೇಕು ಅವರು, ಇಲ್ಲ ಅದಕ್ಕೆ ತೊಗೊಳಕ್ಕೆ ಬರಲ್ಲ ಅಂತ ಅಂದರು. ಹೆಂಗೋ ನಡೆಸ್ರಿ ಇದೊಂದು ಸರಿ ಅಂತ ಅಂದೀನಿ. ಸಾಧ್ಯ ಆದ್ರೆ ಟ್ರೈ ಮಾಡ್ತೀನಿ ಅಂತಾರೆ. ನಮ್ಮ ಮನೆಯದು ಒಂದು ವಾರ 15 ದಿನ ಆಯ್ತು ರೀ ನಾವು ಹೊಸದು ಮನೆಗೆ ಕನೆಕ್ಟ್ ಮಾಡಿ ಹೊಸ ಗ್ಯಾಸ್ನ. ಅದನ್ನ ತೊಗೊಳ್ತೀನಿ ಅಂತಾರೆ. ಅನಿವಾರ್ಯ ಬಿದ್ದರೆ ಏನೋ ಆದರೂ ಇದ್ರೂ ಒಂದು 4 ದಿನ ಬರುತ್ತೆ ರೀ ಅಷ್ಟೇ. 4 ಅಥವಾ 2 ದಿನ ಬರುತ್ತೆ. ಮುಗಿಸಿ ಇನ್ನೇನೈತಿ ಮನೆ ಬಂದು ಕುಂದ್ರದು ಅಂತ ಹೇಳ್ಯಾರ. ಏನು ಮಾಡ್ತಾರೆ ಏನೋ. ಇದು ಒಂದು ಹವಾಮಾನ, ಯಾವಾಗ ಮಳೆ ಯಾವಾಗ ಚಳಿ ಒಂದು ಗೊತ್ತಾಗುವಂಥ ಹಂಗೈತಿ ಸರಿ. ಈ ವರ್ಷ ಅದೇನು ಕಾದೈತೆ ಏನೋ ಗೊತ್ತಿಲ್ಲ. ನೀವು ಆಡ್ತೀರಿ ಬರ್ತೀನಿ ಅಂತ ಏನು ಕಾದೈತೆ ಏನೋ ಗೊತ್ತಿಲ್ಲ ರೀ. ಟೆನ್ಷನ್ ಮಾಡ್ಕೊಬಿಟ್ರೆ ಸಿಕ್ಕಾಮಣಿ ಹೆಂಗೆ ಅಂತೇಳಿ. ಸಾಲದವು, ಲೋನ್ ತೊಗೊಂಡಿದ್ದವು, EMI ಕಟ್ಟೋದವು, ದುಡಿಯೋದ ಬಂದಾತಂದ್ರೆ ಕಷ್ಟ ಐತಿ ಜೀವನ. ಏನು ಮಾಡೋಣ ಯೋಚನೆ ಮಾಡಿ ಸಾಕಾಗೈತ್ರಿ. ಒಂದು ಗೊತ್ತಾಗೋದು. ಇವತ್ತು ರಾತ್ರಿ ಬರ್ತಾರೆ. ಇವತ್ತೊಂದು ದಿನ ಆಗುತ್ತೆ ಅಂದಾರ, ನಾಳೆ ಗ್ಯಾಸ್ ಇಲ್ಲ ಅಂದಾರ. ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಂದಮೇಲೆ ಏನೇನೋ ಬಗೆಹರಿತಾವಿಲ್ಲ ಅಂತ. ಬಗೆಹರಿಯಕೇನ್ರಿ, ದೇಶದ ಸಮಸ್ಯೆ ಇದೆ ಇವತ್ತು, ನಮ್ಮ ಒಬ್ಬರದ ಅಲ್ಲಲ್ಲ. ಏನು ಮಾಡ್ತಾರೆ ನೋಡ್ಬೇಕ್ರಿ, ಯಾವ ದಾರಿ ಕಂಡುಕೊತಾರೆ ಏನೋ. ಹಾಗಂದು ಒಲೆ ಹೆಚ್ಚು ಮಾಡೋಕ್ಕಂತ ಆಗಲ್ರಿ ಚಹಾ. ಇಲ್ಲಾಂದ್ರೆ ಅದು ಒಲೆ ಹೆಚ್ಚು ಮಾಡಿದ್ರೆ ಹೊಗೆ ಬಾಸ್ ಬಂದ್ಬಿಡ್ತೈತಿ. ಚಹಾ ಬೇರೆ ಎಲ್ಲನೂ ಮಾಡ್ಬೋದು ಅಡುಗೆನ, ಹೋಟೆಲ್ಲವ್ರಿಗೆ ಮತ್ತೆ ಕಟ್ಟಿಗೆ ತೊಗೊಂಡು ಒಲೆ ಮೇಲೆ ಮಾಡ್ಬೋದು. ಆದರೆ ಚಹಾ ಮಾಡೋಕ್ಕಾಗಲ್ರಿ, ಹೊಗೆ ಬಾಸ್ ಇರ್ತೈತಿ. ಏನು ಮಾಡೋದು, ಅದು ದಾರಿನೇ ಇಲ್ಲ ಮಗ ಅಂತಂದ್ರೆ ನೋಡೋಣ. ಬರ್ತಾರೆ ರಾತ್ರಿ ಏನು ಹೇಳ್ತಾರೆ ನೋಡೋಣ. ನಮ್ದು ಯಾವ ಥರ ಏನು ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತೀವಿ. ಈ ಜೀವನ ಕಷ್ಟ ಅನಿಸ್ಬಿಡತ್ತೆ ರೀ. ಸ್ನೇಹಿತರೆ ಈಗ ನೋಡ್ರಿ, ನಾನು ದಬ್ರ್ಯಾಗ ಪಲಾವ್ ಮಾಡೀನಿ. ಯಾಕಪ್ಪ ಅಂದ್ರೆ ಹಾಗೆ ರೆಡಿ ಆಗ್ಬೇಕ್ರಿ ಒಲೆ ಮೇಲೆ. ಹೆಂಗತ್ತೆ ದಬ್ರಿ ಒಳಗೆ ಇಮ್ರಾನ ಮಾಡೋದೆಲ್ಲ ರೀತಿನ. ಅದಕ್ಕೆ ಇವತ್ತು ಯಾಕೆ ಕುಕ್ಕರ್ ಇಲ್ಲ ಏನಿಲ್ಲ, ಇದ್ರೊಳಗೆ ಮಾಡೀನಿ. ಇನ್ನು ಗ್ಯಾಸ್ ಎಷ್ಟು ದಿನ ಉಪಯೋಗಿಸ್ತೀವಿ ಏನೋ ಗೊತ್ತಿಲ್ಲ. ಒಲೆ ಹಚ್ಚೋದ ಫಿಕ್ಸ್ ಆಯ್ತು. ಹಾಗಾಗಿ ಇನ್ನು ಇದೇ ಥರ ಅನ್ನಲ್ರಿ ಉಣ್ಣೋದು. ಒಲೆ ಮೇಲೆ ಕುಕ್ಕರ್ ಇಡೋಕ್ಕಂತ ಆಗಲ್ಲ. ಹಾಗಾಗಿ ಡಬ್ಬಿ ಒಳಗೆ ಪಲಾವ್ ಮಾಡೀನಿ. ಇನ್ನೊಂದು ಚೂರು
ನಂಚೂರು ನೀರಿನ ಅಂಶ ಐತೆ ಆದ್ರೆ ಆಯ್ತು ಪಲಾವ್ ರೆಡಿ ಆಗುತ್ತೆ. ಏನಂತಾರೆ ನೋಡ್ಬೇಕು ಯಜಮಾನ್ರು. ಮಧ್ಯಾಹ್ನ ಅವ್ರು ಮಾಡಿರೋದೇನು ಇಷ್ಟು ಅನ್ನ ಐತ್ರಿ ತೆಗೆದಿಟ್ಟೀನಿ. ಇದ್ರಾಗ ಟೊಮೆಟೊ ಚಟ್ನಿ ಐತಿ. ಇದನ್ನ ಉಂಡು ಸ್ವಲ್ಪ ಮೇಲೆ ಬಿಸಿದು ಮತ್ತು ಸ್ವಲ್ಪ ಪಲಾವ್ ಉಂಡ್ರೆ ಆಯಿತು. ಇನ್ನೂ ಬಂದಿಲ್ಲ ಯಜಮಾನ್ರು. ಮಳೆ ಗಾಳಿ ಏನು ಭಾಳ ಬರಲಿಲ್ಲ ರೀ. ಇದು ಟೈಮ್ ನೋಡ್ರಿ 9:30 ಆಗೈತಿ. ಸ್ವಲ್ಪ ಉದುರ್ತು ಹೋಯ್ತು ಅಷ್ಟೇ, ಮತ್ತು ಅಂಥ ಪರಿ ಏನೂ ಅಲ್ಲ ಮಳೆ ಗಾಳಿ. ಇಲ್ಲೇ ಆಟ ಆಡಕತ್ತಿದ್ವಿ ಸರ್ಸಮ್ಮನಿ ನಾವು. ಏನದ ಈಗ ನೋಡ್ರಿ ಊಟ ಮಾಡಕತ್ತೀವಿ. ಇಲ್ಲ ಕದ ತೋರ್ಸಿದ್ವಿ ಬಿರಿಯಾನಿ ಅದಾಗೈತೆ ನೋಡ್ರಿ. ಹೊರಗೆ ಊಟ ಮಾಡಕತ್ತೀವಿ. ಗಾಳಿ ಐತಿ ಕೊಡಪ್ಪ ನಾನು ಕೊಡ್ತೀನಿ. ಬಿರಿಯಾನಿ ಬಳ್ಳೂರು ಬಿರಿಯಾನಿ ಐತೆ ಇವೇನು ಅಲ್ಲಪ್ಪ ಶಾವಲ್ಲ ಅಂತಾರೆ. ಇಲ್ಲಿ ಅನ್ನ ಚಟ್ನಿ ನೋಡ್ತೀನಿ. ಪಕ್ಕಂದು ಆ ಪ್ಲೇಟ್ ಆ ಕಡೆ ಇಟ್ಬಿಡಪ್ಪ ಸಾಕು. ಹೆಂಗಾಯ್ತು? ನೋಡಿ ತಗೊಂಡ ಇಲ್ಲಿಂದ ಡಬ್ರ ಮಾಡಿದ್ರೆ ಜಾಸ್ತಿ ಗ್ಯಾಸ್. ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯ್ತು. ಮನೆ ಗಿಡ ಎಲ್ಲನೂ ಹೊರಗಡೆ ಇಟ್ಟು ನೀಟಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದೀನಿ. ಟೀಚರ್ಸು ಇನ್ನೊಂದು ಎಕ್ಸಾಮಿಂದು 2 ಎಕ್ಸಾಮ್ ಮುಗಿಸಿದ್ರಲ್ಲೇ ಸೋಮವಾರ ಮಂಗಳವಾರ 2 ಎಕ್ಸಾಮ್ ಆಗ್ಯಾವು. ಇವತ್ತು ಅಲ್ಲೇ ಕಫ ಕೆಮ್ಮು ನೆಗಡಿ ಜಾಸ್ತಿ ಆಗೈತೆ. ಮತ್ತೆ ಹಾಗಾಗಿ ಮಷಿನ್ ಹಚ್ಚಿದ್ವಿ. ಸೀರೆ ಹಿಡ್ಕೊ ಒಟ್ಟಿನಲ್ಲಿ ಅವ್ನಿಗೆ ವಾತಾವರಣ ಚೇಂಜ್ ಇದೆ. ಒಟ್ಟು ಹೊರಗೆ ಹೋದ್ರೆ ಬರ್ತಾನಂಗೆ ಆತ್ರಿ. ಯಾಕೆ ಇಷ್ಟು ಪದೇ ಅವತ್ತಲ್ಲ ಒಂದು ಕಾರಣ ಕರೆಕ್ಟಾಗಿ ಸಿಗ್ತದೆ. ಯಾಕಂದ್ರೆ ಮನೆ ಸರಿಯನ್ನು ಸ್ಕೂಲ್ ಹೊಂಟ ಊರಿಂದ ಮೇಲೆ ಸ್ಕೂಲ್ ಹೊಂಟ ಜ್ವರ ಬಂದಿದ್ವಿ. ಹೇಳ್ಕೊಂಡು ಬಿಡಿಸಿದ್ವಿ ಒಂದು ವಾರ. ಜ್ವರ ಎಲ್ಲ ನಿಂತು ಆರಾಮಾಗಿದೆ. ಈಗ ಎಕ್ಸಾಮ್ ಅನಿವಾರ್ಯ ಅಲ್ರಿ ಕಳ್ಸಾಕತ್ತೀನಿ. 2 ದಿನ 2 ಎಕ್ಸಾಮ್ ಬರ್ದಾನೆ. ಈಗ ಇವತ್ತಿಂದ 2 ಮುಂದೈತಿ. ಅಲ್ಲೇ ನೆಗಡಿ ಫುಲ್ ಜೋರ ಐತಿ, ಕಫನ ಐತಿ. ಹಂಗೆ ಮಷಿನ್ ಹಚ್ಚಿವಿ. ಒಟ್ಟಿನಲ್ಲೇ ಹೊರಗಡೆ ವಾತಾವರಣದಿಂದ ಬರ್ತೈತೆ ನನಗೆ. ಹಚ್ಕೊಳಪ್ಪ ಎಲ್ಲ ಆಯ್ತು ರೀ. ಬಾಣೆ ತಿಕ್ಕೊಂಡಿಲ್ಲ. ಸ್ವಲ್ಪ ಮಳೆ ಬಂದಂಗೆ ಅನ್ಸಾಕತ್ತೈತಿ. ಹೊರಗೆ ವೆದರ್ ಸರಿಗಿಲ್ಲ. ನನಗರ ಫುಲ್ ನೆಗಡಿ, ಫುಲ್ ಧ್ವನಿಯಿಂದ ಫುಲ್ ಚೇಂಜ್ ಆಗ್ಬಿಟ್ಟೈತಿ ಇವತ್ತು. ನೀನು ಹಾಗಾಗಿ ಲಾಗ್ ಹಾಕಿಲ್ಲ. ನಾನು ಶೂಟು ಮಾಡಿದ್ದಿಲ್ಲ. ಎಲ್ಲಿದು ರೆಕಾರ್ಡ್ ಮಾಡಿದ್ರೆ ಎಲ್ಲಿ ಲಾಗ್ ಇರಲಿಲ್ಲ ಹಾಕಕ್ಕೆ. ಹಾಗಾಗಿ ಯಾಕೆ ಮಾಡಿದೆ ಆರಾಮಾಗ ಅಂತೇಳಿ ಇವತ್ತು ಪೂರ್ತಿ 3 ಹೊತ್ತು ಗುಳಿಗೆ ತೊಗೊಂಡೀನಿ. ಪರವಾಗಿಲ್ಲ. ಅದ್ರ ತಲೆನೂ ಸಿಕ್ಕಾಪಟ್ಟೆ ಐತಿ. ಸೀರೆ ಪ್ಯಾಕಿಂಗ್ ಐತೆ ಕೆಲಸ. ಅದೊಂದು ಮುಗಿಸ್ಕೋಬೇಕು. ಅಡ್ರೆಸ್ ಬರ್ದಲ್ಲ ಏನಿಲ್ಲ ಅದಿಷ್ಟು ಮಾಡಿ ಹಾಕ್ಕೋಬೇಕು ನಾನು ಈಗ. ಎಷ್ಟು ಗಂಟೆ ಇವತ್ತು ಪೋಸ್ಟನ್ನು ಇದು ಹೋಗವು. ನಾಳೆ ಹೋಗ್ಬರ್ತೀನಿ ನೋಡ್ರಿ ಮಧ್ಯಾಹ್ನ. ಇಷ್ಟೊಂದು ಪ್ಯಾಕ್ ಮಾಡ್ತೀನಿ ರೀ. ಪ್ಯಾಕ್ ಮಾಡಿ ಇಲ್ಲಿ ಬೆಳಗ್ಗೆ ಹೋಗ್ಬಂದ್ಬಿಡ್ರಿ ಎಲ್ಲ ರೆಡಿ ಮಾಡ್ಕೊಂಡು. ಯಾರು ನೀವು? ಒಳ್ಳೆಮ್ಮ ಇರ್ತಾವೆ. ಹವಾಮಾನ ಸರಿ ಇಲ್ಲ. ನನಗೆ ಬಿಸಿಲು ಇರ್ತೈತೆ. ಹವಾಮಾನ ಬೆಳಗ್ಗೆ ಬಿಸಿಲು 10 ಗಂಟೆಗೆ ಏನಾಗಿರ್ತೈತಿ. ನಾ ಯಾವ ಅಂಗಡಿ ಯಾವಾಗ ಹೋಗ್ಬೇಕು? ನಿನ್ನ ಕೆಲಸ ಮಾಡ್ಬೇಕು, ಮನೆ ಕೆಲಸ ನಾನು ಮಾಡ್ಬೇಕು, ಮನೆ ಕೆಲಸ ನಾನು ಮಾಡ್ಬೇಕು. ಮಮ್ಮಿ ತೋರಿ ಹಚ್ಕೋರ ನೀ ಹಚ್ಕೊ ಮುಗಿಸ್ಕೊಂಬ. ಹಚ್ರ ಪಾಪ ನಾವು ಮಾತಾಡೋದಕ್ಕೆ ನಾವು ಮಾಡ್ಕೊಂಡಿದ್ರು ಅವ್ರು. ಹಾಸಿನ್ರಿ ಕೂಸು ಮಕ್ಕಳಾಕತ್ತೈತಿ. ಮಲ್ಕೊರ. ನಮಗೆ ಸ್ವಲ್ಪ ಸೀರೆ ಕೆಲಸ ಅದಾವ್ರಿ. ಬಡ ಸೀರೆನ ಪ್ಯಾಕ್ ಮಾಡ್ತೀನಿ. ಸ್ನೇಹಿತರೆ ಊಟ ಎಲ್ಲ ಆಯ್ತು ರೀ. ಎಲ್ಲ ಇವ್ರಿಗೆಲ್ಲ ಮೆಡಿಸನ್ ಕೊಡೋದು ಹಾಕೋದು ಎಲ್ಲದು ಮುಗೀತು. ಈಗ ಕೆಂಪಿ ಯಾಕೋ ಒಳ ಬಂದಿಲ್ಲ. ಸೈಲೆಂಟ್ ಆಗೈತಿ ಇವತ್ತು. ಕರ ಇದೆ ಜಗಳ ಬಂದಿಲ್ಲ. ಬಂಗಾರ ಆಯ್ತದ. ಈ ಖುಷಿ ಮಾಡಿ ಬಂತಂಪ ನಿಮ್ಗೆ. LKG ಮುಗೀತಲ್ರಿ. ಖುಷಿ ಆಗೈತೆ ನೋಡು. ಹಾಂ ಹೇಳು. ಎಷ್ಟು ನಿಮಿಷ ಫೋನ್ ನೋಡಿನಿ? 5-10 ನಿಮಿಷ. 10 ನಿಮಿಷ ನೋಡಿದ್ವಿ. ಜೀವನ ಒಂದು ಸಮಸ್ಯೆ ರೀ. ಸಮಸ್ಯೆ. ಈಗ ನೋಡ್ರಿ ನಮ್ಮ ಮನ್ಯಾಗ ಸಿಲಿಂಡ್ರ್ ಮನೆದು ಸಿಲಿಂಡ್ರ್ ಅಂಗಡಿ ಹೋಗಕತ್ತೀನಿ. LPG ಸಿಲಿಂಡರ್ ನಮಗೆ ಕಮರ್ಷಿಯಲ್ ಸಿಗಾಕತ್ತಿಲ್ಲ. ನಮ್ಗೆ ಅಷ್ಟೇ ಅಲ್ಲ, ಎಲ್ಲ ಕಡೆ ಬೆಂಗಳೂರು ಬೇರೆ ದೊಡ್ಡ ಸಿಟಿಗಳೆಲ್ಲ ಎಷ್ಟೋ
ಒಂದು 30% 20% ಹೋಟೆಲ್ ಎಲ್ಲ ಬಂದ್ ಆಗಕತ್ತಾವು ಆಗವು ಕೂಡ. ಇಲ್ಲಿ ನಮ್ಮ ಏರಿಯಾದಾಗ ಎಷ್ಟೊಂದು ಅಂಗಡಿ ಬಂದ್ ಮಾಡ್ಯಾರ. ಈಗ ನಮ್ಮದು ಇವತ್ತು ಸಿಲಿಂಡ್ರ್ ಖಾಲಿ ಆಯಿತು, ನಾಳೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಾವು ಒಂದೇ ಸಲ ಹೋಗಿ ಒಲಿನ ಹಚ್ಬೋದು. ಒಂದು ತೊಗೊಂಬಂದಿನಿ ಕಬ್ಬಣದ ಒಲೆ ಐತಿ, ಎಷ್ಟೋ ದಿನ ತೊಗೊಂಬಂದಿಟ್ಟಿನಿ. ಅದನ್ನ ಅಲ್ಲಿ ಹೋಗಿ ಎಲ್ಲಿ 4 ಕಡೆ ಗಾಳಿ ಬೀಸಲ್ಲಿ ಎಲ್ಲಿ ಇಡ್ಬೇಕು ರೀ? ಅದ್ರಾಗ ನಾವು 4 ಥರ ಮಾಡ್ತೀವಿ. ಒಂದು ಕಪ್ ಬಿಸಿನೀರು ಇಡಕ್ಕೆ, ಒಂದು ಡಿಕಾಷನ್ ಮಾಡಕ್ಕೆ, ಒಂದು ಹಾಲು ಕಾಸಕ್ಕೆ. ನೋಡಿರ್ತೀರಿ ನಿಮ್ಮ ಕಾಯಂ ವ್ಯವಹಾರ ಆಗಿದ್ರೆ ಗೊತ್ತಿರ್ತೈತಿ ನಮ್ಮ ಅಂಗಡಿದು ಸ್ಟೈಲ್ ಹೆಂಗೆ ಚಾ ಮಾಡೋದು ಹೆಂಗೈತೆ ಅಂಥೇಳಿ. ಅದ್ರಾಗ ಹೆಂಗೆ ಉರಿ ಹಚ್ಚಿ ಮಾಡ್ಬೇಕು, ನಾವು ಒಲೆ ಹೆಂಗೆ ಹಚ್ಬೇಕು, ಒಲೆ ಹಚ್ಚೋದಂತ ವಿಷಯ ಹಚ್ತೀವಿ. ಆಮೇಲೆ ಗಾಳಿ ರೀ, ಆಮೇಲೆ ಅದು ಹೊಗೆ ಹಚ್ಚಿದ ಚಾ ಟೇಸ್ಟ್ ಹೆಂಗೆ ಬರ್ತೈತಿ? ನಾವು ಸಿಸ್ಟಮೆಟಿಕ್ ರೆಡಿಮೇಡ್ ಎಲ್ಲ ರೆಡಿ ಮಾಡ್ಕೊಂಡು ಆಗಾಗ 10 15 20 ಚಾ ಆರ್ಡ್ರ್ ಬಂದಂಗೆಲ್ಲ ಮಾಡಿಕೊಡ್ತೀವಿ ಫ್ರೆಶ್. ಈಗ ಒಂದೇ ಸಲ ಕುದಿಸಿ ಕ್ಯಾನಿಗೆ ಹಾಕಿಡಿನ ಅಂತಂದ್ರೆ ಅದು ಸರಿ ಅನ್ಸಂಗಿಲ್ಲ. ಮತ್ತು ಅನಿವಾರ್ಯತೆ ಹಂಗೆ ಬರ್ತೈತಿ. ಈಗ ಸಿಲಿಂಡರ್ ಏನು ಮಾಡ್ಬೇಕು? ಈಗ ಏನು ಉಪಾಯ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ರೀ. LPG ಸಿಲಿಂಡರ್ ಸಿಗಾಕತ್ತಿಲ್ಲ ನಮಗೆ, ಕಮರ್ಷಿಯಲ್ ಸಿಲಿಂಡರ್ಗಳು. ಆದರೆ ಈ ಹೋಟೆಲ್ ಡಿಪಾರ್ಟ್ಮೆಂಟ್ನಾಗ ಭಾಳ ಅಂದ್ರೆ ಹೊಡ್ಕೊಂತೈತಿ. ಏನು ಇದು ನ್ಯೂಸು ಒಬ್ಬರು ಇದು ಸುಸೈಡ್ ಮಾಡ್ಕೊಂಡಾರ. ನಮ್ಮ ಹೋಟೆಲ್ ನಮ್ಮ ನ್ಯೂಸ್ ಹೋಗಿ ನೋಡಿದೆ. ಗ್ಯಾಸ್ ಪ್ರಾಬ್ಲಮ್ ಸರ್ ಬಂದಾಗಿದ್ದಕ್ಕೆ ಅಂಗಡಿ ಹೋಟೆಲ್ ಒಂದು ವಾರ ಬಂದಾಗಿತ್ತು. ಸಿಲಿಂಡರ್ ಮತ್ತು ಮೇನ್ ಸಿಲಿಂಡರ್ ಬೇಕು. ಈಗ ಆಳುಗಳು ಬಂದು ಒಲೆ ಹಚ್ಚೋದು ಅಂತೂ ಇಲ್ಲ. ಯಾಕಂದ್ರೆ ಈಗೆಲ್ಲ ಒಲೆ ಮುಚ್ಚಿ ಹೋಗ್ಬಿಟ್ಟಾಗ ಹೊಸ್ದಾಗಿ ಮಾಡೋದು ಕಷ್ಟ. ಅದ್ರಾಗ ಯಾರು ಜನ ಅಷ್ಟು ಕಷ್ಟಪಡಕ್ಕೆ ಹೋಗಂಗಿಲ್ಲ, ತ್ರಾಸು ತೊಗೊಳಂಗಿಲ್ಲ, ಈಜು ಕೆಲಸನ ಮಾಡ್ತಾರೆ. ಹಾಗಾಗಿ ಇವತ್ತೊಬ್ಬರು ಹೋಟೆಲ್ ಡಿಪಾರ್ಟ್ಮೆಂಟ್ದವರು ಆತ್ಮಹತ್ಯೆ ಮಾಡ್ಕೊಂಡ್ರಂತ ನ್ಯೂಸ್ ನೋಡಿದ್ವಿ. ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ. ಮತ್ತು ನಮ್ಮಂಥವ್ರು ಅದ್ರ ಮೇಲೆ ಅವಲಂಬಿತವಾಗಿರುವಾಗ ಈಗ ಇರ್ತಾವಲ್ಲ ರೀ ಲೋನು ಕಟ್ಟು, ಜೀವನ ಜಂಜಾಟ. ಈಗ ನಾವೇನು ಯಾರು ಕಸ್ಕೊಂಡಿಲ್ಲ, ನಮ್ಮದು ದುಡ್ದು ನಾವು ತಿಂತೀವಿ ಅಂದರೂ ಕೂಡ ನಮ್ಗೆ ಮತ್ತು ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಟರು ಕೂಡ ಸಿಗಾಕತ್ತಿಲ್ಲ ಗ್ಯಾಸ್ ನಮಗೆ. ಹಾಗಾಗಿ ಸಮಸ್ಯೆ ಭಾಳ. ಇಂಥ ಸಮಸ್ಯೆಗಳನ್ನ ಎದುರಿಸೋದು ನಾನು ಲಾಕ್ಡೌನಾಗ ಇಂಥ ಸಮಸ್ಯೆ ಎದುರಿಸಿದಿಲ್ಲ ರೀ ಗ್ಯಾಸಿಂದ. ಅವಾಗೇನು ಕಡಿಮೆ ಆಗಿದ್ದಿಲ್ಲ. ಲಾಕ್ಡೌನ್ ಅವಾಗ ಇದು ಈ ಥರ ಏನಾಗಿದ್ದಿಲ್ಲ. ಕಾಯಿಲೆ ಬಂದಿತ್ತು ಅಂತೇಳಿ ಮನೆ ಕೂತವ್ರಿ ಅಂತ ಹೇಳಿ ಕುಂದಿಸಿದ್ರು ಅವರು. ಎಲ್ಲ ಸ್ಟಾಕ್ ಐತಿ. ಈಗ ಪ್ರತಿಯೊಂದು ರೇಟ್ ಏನಾಗತ್ತವ ರೀ. ಹಾಲಿನ ರೇಟ್ ಒಳಗೆ 2 ರೂಪಾಯಿ ಹೆಚ್ಚಾರ. ಪ್ರತಿಯೊಂದು ರೇಟ್ ಜಾಸ್ತಿ ಆಗತ್ತವು. ಅದ್ರಾಗ ನೋಡ್ರಿ ಈಗ 5 ರೂಪಾಯಿ ನಾವು ಚಹಾ ಕೊಡೋದೊಂದು ಇರಲಿ, ನಾವು ದುಡಿಬೇಕಂದ್ರೆ ನಮ್ಮ ದುಡ್ಯಾಕೆ ಈ ಥರ ಅನುಕೂಲ ಇಲ್ಲ. ಏನು ಮಾಡಬೇಕು ಗೊತ್ತಾಗತ್ತಿಲ್ಲ. ಏನಾದರೂ ಸೊಲ್ಯೂಷನ್ ಇದ್ರೆ ಹೇಳ್ರಿ, ಯಾವ ಥರ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಅದು ಬಿಟ್ಟರೆ ಬೇರೆ ಕೆಲಸ ಬರೋಂಗಿಲ್ಲ. ಮನೆ ಮಾಡ್ಕೊಂಡು ಹೋಗ್ಬಿಡ್ರಿ ಅಣ್ಣ ಅಂತ ಹೇಳ್ತಾರೆ. ಮನೆಗೂ ಖಾಲಿ ಆಗುತ್ತೆ. ಸಿಲಿಂಡರ್ ಅಂತ ಮಾಡ್ತೀವಿ. ಈಗ ತಿಂಗಳಿಗೆ ಒಂದು ಕೊಡ್ತಾರೆ, 21 ದಿವಸಕ್ಕೆ ಒಂದು ಕೊಡತ್ತಾರ. ನಮ್ಗೆ ಸಿಂಗಲ್ ಗ್ಯಾಸ್ ಅದ. ನಾವು ಡಬಲ್ ಇದ್ರೆ 1 ತಿಂಗಳು ಕೊಡಕತ್ತಾರು. ಅದು ಖಾಲಿ ಆಗ್ತೈತಿ. ಮೊನ್ನೆನ 15 ದಿವಸದಿಂದ ಓದಿದ್ದೆ. ಈಗ ನಾವು ಸಣ್ಣದು ಯೂಸ್ ಮಾಡಂಗಿಲ್ಲ ಮನೆ 15 kg ಇದು ಕಮರ್ಷಿಯಲ್ ಸಿಲಿಂಡರ್. ಒಟ್ಟಿನಲ್ಲಿ ಏನಾಯ್ತು ಗೊತ್ತು ರೀ. ಒಟ್ಟಿನಲ್ಲಿ ಅಂಗಡಿ ಬಂದ್ ಮಾಡ್ಕೊಂಡು ಗಪ್ ಚುಪ್ ಮೇಲೆ ಕುಂದ್ರಾಗ ಇಲ್ಲ ಬೇರೆ ಏನಾದ್ರು ಕೆಲಸ ನೋಡ್ಬೇಕು. ಬೇರೆ ನೋಡ್ರಿ ಮತ್ತೆ. ಅದಕ್ಕೆ ಮನುಷ್ಯ ಯಾವತ್ತೂ ಒಂದೇ ಸ್ವಲ್ಪ ಜೋರ್ ಮಾತಾಡ್ರಿ, ನನಗೆ ಕೆಲಸ ಆಗ್ತಿಲ್ಲ ಅಲ್ಲಿ ಜನ. ಅದಕ್ಕೆ ಯಾವಾಗ್ಲೂ ಮನುಷ್ಯರು ಒಂದ ಸಂಪಾದನೆ ನಂಬ್ಕೊಂಡು ಬದುಕಬಾರ್ದು. ಯಾವಾಗ ಹೆಂಗ್ ಬರ್ತೈತೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು 2-3ರಿಂದ ಏನಾದರೂ ಇತ್ತಂದ್ರೆ ಒಂದು ಏನಾದರೂ ತೊಂದರೆ ಆದಾಗ ಇನ್ನೊಂದರಿಂದ ಐತಪ್ಪ ನಮ್ಗೆ ಅಂತೇಳಿ ಜೀವನ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಇರ್ತೈತಿ. ಒಂದ್ರ ಮೇಲೆ ನಿಂತಾಗ ಅದ್ರ ಮೇಲೆ ಏನಾದರೂ ಈ ಥರ ಕೂತು ಬಂದಾಗ ಮತ್ತು ಹಂಗೆ ಆಗೋದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರೋರು ಭಾಳ ಬೇಗ ಏನದು ಭಾಳ ಡಿಪ್ರೆಷನ್ಗೆ ಹೋಗ್ಬಿಡೋರು ಇದ್ರೆ ಹಂಗೆ ಅಕ್ಕಾರು ಹಂಗೆ ಮಾಡ್ಕೊಂಡು ಹೋಗೋ ಲೆಕ್ಕ ಅದು. ಅದಕ್ಕೆ ಯಾವಾಗಲೂ ಹೇಳ್ತಾರೆ ತಿಳಿದವರು ದೊಡ್ಡವರು ಒಂದು ಮಾತು ಹೇಳ್ತಾರೆ, ಸೋರ್ಸಸ್ ಆಫ್ ಅರ್ನಿಂಗ್ ಜಾಸ್ತಿ ಇರ್ಬೇಕಂತ ಹೇಳ್ರಿ. ನಮ್ಮ ಒಂದಕ್ಕಿಂತ ಹೊಟ್ಟೆ ಹೆಚ್ಚಿರ್ಬೇಕಂತ ಹೇಳಿ. ನಿನಗೆ ಈ ಬುದ್ಧಿ ಜಲ್ದಿನೇ ಬಂದಿದೆ. ನಾ ಏನೇನೋ ಮಾಡ್ಬೋದಾಗಿದೆ. ನಿನಗೆ ಹೇಳ್ತಿದ್ದೆ ನಾನೇನು ಮಾಡಲಿ. ಯಾವಾಗ ನಮ್ಗೆ ಯಾವಾಗ 10 ವರ್ಷ ನಮ್ಗೆ ಯಾವಾಗಿಂದನೇ ಹೇಳಕತ್ತೀನಿ ನಾನು. ಬೇರೆ ಏನಾರು ಮಾಡಿ ಇನ್ನೊಂದೇನೋ ಮಾಡಿ ಇನ್ನೊಂದೇನು ಏನಂದ್ರೆ ಕೇಳೋದಿಲ್ಲ. ಒಟ್ಟು ಒಂದೇ ಮುಗೀತು, ಒಂದೇ ಮಾಡ್ತಾರೆ ಮುಗೀತು ಅಷ್ಟೇ. ನೀವು ಎಷ್ಟೊಂದು ಹೇಳಿರಿ, ಅದ್ರ ಜೊತೆ ಇನ್ನೊಂದು ಬೇರೆ ಏನಾರು ಮಾಡ್ರಿ. ಅದ್ರ ಜೊತೆ ಅಟ್ಲೀಸ್ಟ್ ಇದು ಸ್ನ್ಯಾಕ್ಸು ನಾಷ್ಟದ ಹೇಳಿದ್ರೆ ಅದು ಒಬ್ಬನ ಕಾಳು ಹಾಗೆ ಮಾಡಿದ್ರೆ ಅಟ್ಲೀಸ್ಟ್ ಬೇರೆ ಕೆಲಸ. ಈಗ 2-3 ಬಂದಿದ್ದು ಅದನ್ನ ಬಿಟ್ಕೊಂಡ್ರೆ ಅವ್ರು ಅವಾಗ ಇದಾಗಬೇಕು ಅಂತ. ಈಗ ನೋಡ್ರಿ ಹಿಂಗೆ ಆಗುತ್ತೆ ಸಮಸ್ಯೆ ಆಗ್ಬಿಡ್ತೈತಿ ಸ್ವಲ್ಪ. ನನಗೆ ಹೊರಗೆ ಯಾರು ಏನಂದ್ರೆ ಸಮಸ್ಯೆಗಳು ನಾನು ಏನು ತಂದಕ್ಕೆ ನನಗಂತ ಸತ್ಯ ಅನ್ಸುತ್ತೆ. ನಾನು ಹೋದ್ನೆ ಕಲಾಸ್. ಹೌದು ಬಿಡ್ರಿ, ಹೌದ್ರಿ. ನಾ ಭಾಳ ಸಲ ಹೇಳಿನ ಅವ್ರಿಗೆ. ನಾ ಹೇಳೋಷ್ಟು ಮೋಸ್ಟ್ಲಿ ಅವ್ರಿಗೆ ಅವ್ರ ಅಪ್ಪ ಅಮ್ಮನ ಹೇಳ್ಯಾರ ಇಲ್ಲ ಬುದ್ಧಿ ಮಾತ್ರ ತಿಳಕ್ ಭಾಳ ಕಮ್ಮಿ ಅಲ್ರಿ ನನಗೆ ಹೇಳ್ತೀನಿ. ನಾನು ಈ ವಿಷಯ ಬೇರೆ ಯಾವ ವಿಷಯ ಹೇಳ್ತಾ ಇಲ್ಲ ಗೊತ್ತಿಲ್ಲ ರೀ. ಜೀವನ ನಡೆಸೋ ವಿಷಯದಾಗ ಮಾತ್ರ ಭಾಳ ಸಲ ಹೇಳಿದೆ ಅವ್ರಿಲ್ಲ. ಕಂಟ್ರೋಲ್ ಸ್ವಲ್ಪ ಗಟ್ಟಿಯಾಗಿ ನೀನ ಹೋಗಂಗಿದ್ದೀನಿ. ನನಗೆ ಆಗತ್ತಿ ನನಗಿನ ಒಂಥರ ನಾ ಹೇಳಿ ಕೂತೀನಿ. ಪೇಷಂಟ್ ಆಗಿಬಿಟ್ಟಾಡ್ರಿ ಭಾಳ.
ನೀನು ಟೆನ್ಷನ್ ನನ್ನ ಕೆಲಸ ಏನು ಮಾಡ್ಬೋದು, ನೀ ಆರಾಮಿರ್ಬೇಕು ಒಟ್ಟು. ನೋಡ್ರಿಲ್ಲ ಮನೆ ನಾ ಮಕ್ಕೊಂಡಿಲ್ಲ ಇದೆಲ್ಲ ಮಾಡಿಕೊಟ್ಟದ ನನಗ 10 ಮಾತಂತ ಹೇಳ್ರಿ. ನನಗೇನು ಕೆಲಸ ಗೊತ್ತಿಲ್ಲ, ಬ್ಯಾರೆ ನೋಡೋಕ್ಕಾಗಲ್ಲ ಅಂತೇಳಿ. ಎದಕ್ಕೆ ಬೇರೆ ಕೆಲಸ ಮಾಡೋದು ಗೊತ್ತೇನ್ರಿ? ಎಲ್ಲ ರೀಸನ್ ಆಕೆ ಸಂಬಂಧ ರೀ. ಟೈಮ್ ಒಂದೊಂದು ತಾಸಿಗೆ ನಾ ಮುಂದಿರ್ಬೇಕು. ಗಂಡನ ಪದ ತಕ್ಷಣ ಫೋನ್ ಮಾಡಿದ ತಕ್ಷಣ ಮುಂದೆ ಬರ್ಬೇಕು. ಬೇರೆ ಕೆಲಸ ಹೋದ್ರೆ ಮನೆಗೆ ಬರೋಕ್ಕಾಗಂಗಿಲ್ಲ. ಒಂದ ಕಾಲ ಇರೋದಿಲ್ಲ, ಅವಾಗ ಮಕ್ಳು ಸಣ್ಣ ಇದ್ರೆ ಡಿಪೆಂಡ್ ಜಾಸ್ತಿ ನಿನ್ ಮೇಲೆ ಇದ್ವಿ, ಹಂಗ ಇತ್ತು. ಈಗ ಮಕ್ಕಳೆಲ್ಲ ದೊಡ್ಡರಾಗ್ಯಾರ, ಶಾಲೆಗೆ ಹೊಂಟ್ರು. ಸಾಕು ಸುಮ್ಮನೆ ನೋಡ್ರಿ ನೆಪ ಒಟ್ಟು ಏನೋ ಒಂದು ನೆಪ ಮಾಡ್ಬೇಕಂದ್ರೆ ಎಂತ ಕಷ್ಟ ನಿಮ್ಗೆಲ್ಲ ಗೊತ್ತಿಲ್ಲ. ನಮಗೂ ಎಂತೆಂಥ ಜೀವನ ಎಷ್ಟು ಕಷ್ಟದಾಗಿದ್ದಾರ ಬದುಕಾಗ್ತಾರ, ಎಂತೆಂಥ ಪ್ರಾಬ್ಲಮ್ ಏನೋ ಸಮಸ್ಯೆಗಳ ಸರಪಳಿ ಒಳಗೆ ಬದುಕಾಗಿದ್ದಾರೆ ಎಷ್ಟೋ ಜನ. ಇವ್ರದ್ದು ಟೆಕ್ನಾಲಜಿಯೆಲ್ಲ ಒಂದು ಕಾರಣ, ಮಕ್ಕಳು ಸಣ್ಣದು ಒಬ್ನಾರಿ ಬರೀ ಕಾರಣ ಕೊಡೋದು. ಏನು ಮಾಡ್ಕೊಡ್ತಾ